ಭಾಗ್ಯ ನಿಜವಾಗ್ಲೂ ಪ್ರೆಗ್ನೆಂಟಾ ಇಲ್ಲಾಂದ್ರೆ ಪ್ರೆಗ್ನೆಂಟ್ ಅನ್ನೋ ಹಾಗೆ ನಾಟಕ ಆಡ್ತಿದ್ದಾಳ ಅನ್ನೋ ವಿಷಯದಲ್ಲಿ ನಮ್ಗಿನ್ನೂ ಕ್ಲಾರಿಟಿ ಸಿಗ್ತಿಲ್ಲ. ಕ್ಲಾರಿಟಿ ತಗೊಳ್ಳೋ ಪ್ರಯತ್ನ ಕೂಡ ನಾವು ಮಾಡ್ತಿಲ್ಲ. ಪ್ರಯತ್ನ ಮಾಡೋಣ ಅಂದ್ರೂ ನಮಗ್ ಸರಿಯಾದ ಅವಕಾಶ ಕೂಡ ಸಿಗ್ತಿಲ್ಲ. ಹೌದು ಮನೀಷಾ, ಆ ವಿಷಯದಲ್ಲಿ ಒಂದು ಆಧಾರ ಸಿಕ್ಕಿದ್ರೆ ಸಾಕು. ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ಪ್ರೂವ್ ಮಾಡಿ ಎಲ್ರ ಮುಂದೆ ಇನ್ಸಲ್ಟ್ ಮಾಡಿ ಆಗ ನಾವು ಮನೆಯಿಂದ ಅವಳನ್ನ ಓಡಿಸೋ ಪರಿಸ್ಥಿತಿ ತರಬಹುದು. ಆದ್ರೆ ಆ ಅವಕಾಶ ಹೇಗ್ ಬರುತ್ತೆ ಆಂಟಿ? ಇಷ್ಟು ಇಂಟೆಲಿಜೆನ್ಸ್ ಇದ್ರು ಒಬ್ಳ ಹಳ್ಳಿ ಗುಗ್ಗು ಮೋಸನ ಆಚೆ ತರಕಾಗ್ತಿಲ್ಲ. ಅವಳು ನಿಜ ಹೇಳ್ತಿರೋದೋ ಸುಳ್ಳು ಹೇಳ್ತಿರೋದೋ ನಮಗ್ ಪ್ರೂವ್ ಮಾಡೋಕಾಗ್ತಿಲ್ಲ. ನಂಗೆ ತುಂಬಾ ಶೇಮ್ಲೆಸ್ ಅನಿಸ್ತಿದೆ ಆಂಟಿ. ಮನೀಷಾ, ಶತ್ರುಗಳು ಕ್ಲೆವರ್ ಆಗಿದ್ದಿದ್ ಮಾತ್ರಕ್ಕೆ ನಾವು ದಡ್ರು ಅಂತಲ್ಲ. ಒಂದೊಂದ್ಸಲ ದಡ್ರುಗಳ ಬುದ್ಧಿ ಕೂಡ ಪಾದರಸದ ಹಾಗೆ ಕೆಲ್ಸ ಮಾಡತ್ತೆ. ಅಂತ ಟೈಮಲ್ಲಿ ನಾವು ಸ್ವಲ್ಪ ಮುಂದೆ ಹೋಗಿ ಯೋಚನೆ ಮಾಡ್ಬೇಕು. ಮಾಡಿದ್ರೆ ಆಯ್ತು, ಯಾವ್ದೋ ಒಂದ್ ದಾರಿ ನಮ್ಗೆ ಸಿಗದೆ ಇರಲ್ಲ. ಅದೇ ಯಾವಾಗ ಆಂಟಿ? ಆಂಟಿ ಅಲ್ಲಿ ನೋಡಿ ಸ್ವಲ್ಪ. ಮನೀಷಾ, ಎಕ್ಸಾಕ್ಟ್ಲಿ ಈ ಪ್ಲೇಸ್ ಮೇಲೆ ಇರೋದು ಮಿತ್ರ ಭಾಗ್ಯನ್ ರೂಮೇ ಅಲ್ವಾ? ಹೌದಾಂಟಿ. ಅಂದ್ರೆ ಈ ಟ್ಯಾಬ್ಲೆಟ್ಸ್ ಆ ರೂಮಿಂದಾನೇ ಬಿದ್ದಿರತ್ತಾ? ಹೌದು. ಮಿತ್ರ ಯಾವ್ದೋ ಮೆಡಿಸಿನ್ಸ್ ತಗೊಳಲ್ಲ, ಹಾಗಿದ್ರೆ ಈ ಟ್ಯಾಬ್ಲೆಟ್ಸ್ ಎಲ್ಲಿಂದ ಬಂತು? ಅಂದ್ರೆ ಈ ಟ್ಯಾಬ್ಲೆಟ್ಸ್ ತಗೋಬೇಕಾಗಿರೋಳು, ಇಲ್ಲಿ ಹಾಕಿರೋಳು ಖಂಡಿತ ಅದು ಭಾಗ್ಯನೇ ಇರ್ಬೇಕು. ಮನೀಷಾ, ಇದು ಪ್ರೆಗ್ನೆಂಟ್ ಲೇಡೀಸ್ ತಗೊಳ್ಳೋ ಟ್ಯಾಬ್ಲೆಟ್ಟೆ. ಇದು ಇಲ್ಲಿ ಯಾಕಿದೆ? ಅಂದ್ರೆ ಭಾಗ್ಯ ಟ್ಯಾಬ್ಲೆಟ್ಸ್ ತಗೊಳ್ದೆ ಕೆಳಗಡೆ ಬಿಸಾಕ್ತಿದ್ದಾಳೆ. ಅಂದ್ರೆ ಇದರ ಅರ್ಥ ಏನಂಟಿ? ಭಾಗ್ಯ ಖಂಡಿತ ಪ್ರೆಗ್ನೆಂಟ್ ಅಲ್ಲ ಅಂತ. ಆಧಾರ ಸಿಕ್ಬಿಡ್ತು ಮನೀಷಾ. ಇದೊಂದು ಪ್ರೂಫ್ ಇಟ್ಕೊಂಡು ಮನೇಲಿ ಅಲ್ಲೂಲ ಕಲ್ಲೂಲ ಮಾಡ್ತೀನಿ. ಭಾಗ್ಯ ಹೇಳ್ತಿರೋ ಸುಳ್ಳನ್ನ ಎಲ್ರ ಮುಂದೆ ಬಯಲ್ ಮಾಡ್ತೀನಿ. ಹೋಗು, ಹೋಗಿ ಎಲ್ರನ್ನ ಕರಿ. ಸರಿ ಆಂಟಿ. ಆಂಟಿ 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 ಏನಾಯ್ತು ಮನೀಷಾ? ಯಾಕಷ್ಟು ಕಿರಿಚ್ತಾ ಇದ್ಯಾ? ವಿಷಯ ಗೊತ್ತಾದ್ರೆ ನೀವ್ ಕೂಡ ಭಾಗ್ಯ ಮೇಲೆ ಹೀಗೆ ಕೂಗಾಡ್ತೀರಾ. ಏನಾಯ್ತು ಮನೀಷಾ? ಒಂದ್ಸಲಿ ನೀವೇ ಬಂದ್ ನೋಡಿ ಅಂಕಲ್. ಬನ್ನಿ, ಎಲ್ರೂ ಬನ್ನಿ. ಕಮ್ ಕಮ್ ಕಮ್. ಬೇಗ ಬನ್ನಿ ಆಂಟಿ. ಅಲ್ಲಿ ನೋಡಿ. ಏನಿದು? ಇಲ್ಲಿಷ್ಟು ಟ್ಯಾಬ್ಲೆಟ್ಸ್ ಇದೆ. ಈ ಟ್ಯಾಬ್ಲೆಟ್ಸ್ ಯಾವ್ದು ಅಂತ ಗೊತ್ತಾ? ಪ್ರೆಗ್ನೆಂಟ್ ಇರೋರು ತಗೊಳ್ಳೋ ಟ್ಯಾಬ್ಲೆಟ್ಸ್. ಕೆಳಗ್ ಟ್ಯಾಬ್ಲೆಟ್ಸ್ ಇದೆ, ಮೇಲೆ ಭಾಗ್ಯ ಇರೋ ರೂಮ್ ಇದೆ. ಅಂದ್ರೆ ಏನರ್ಥ? ಭಾಗ್ಯ ಟ್ಯಾಬ್ಲೆಟ್ಸ್ ತಗೊಳ್ದೆ ದಿನ ತನ್ನ ಟ್ಯಾಬ್ಲೆಟ್ಸ್ ಕೆಳಗೆಸಿತಾಳೆ ಅಂತ ಅರ್ಥ. ಹೊಟ್ಟೆಲಿರೋ ಮಗು ಆರೋಗ್ಯಕ್ಕೆ ತಗೊಳ್ಬೇಕಾಗಿರೋ ಟ್ಯಾಬ್ಲೆಟ್ಸು ಹೀಗೆ ಅಡ್ಡದಾರಿಯಲ್ಲಿ ಮನೆ ಕೆಳಗೆ ಯಾಕೆ ಬಿದ್ದಿರಬಹುದು? ಹೌದು, ಅದು ನಿಜಾನೇ. ಹಾಗನ್ಕೊಂಡ್ ಸುಮ್ನಾದ್ರೆ ಹೇಗೆ ಅಜ್ಜಿ? ಪ್ರಶ್ನೆ ಪ್ರಶ್ನೆಯಾಗಿ ಉಳಿಬಾರ್ದಲ್ವಾ? ಅದಕ್ಕೆ ಉತ್ತರ ಸಿಗ್ಬೇಕು ಅಲ್ವಾ? ಉತ್ತರ ಸಿಗ್ಬೇಕು ಅಂದ್ರೆ
ಅದನ್ನ ಎಸ್ದಿರೋ ಭಾಗ್ಯನ್ನೇ ಕೇಳ್ಬೇಕಲ್ವಾ? ಇಲ್ಲಿ ನಾವೆಲ್ಲ ಈ ವಿಷಯದ ಬಗ್ಗೆ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇರುವಾಗ ನಿನ್ ಕಡೆಯಿಂದ ಯಾವುದೇ ರೀತಿ ಉತ್ತರನೂ ಬರ್ತಾನೆ ಇಲ್ವಲ್ಲ ಭಾಗ್ಯ? ಅದು ಅತ್ತೆ ಏನಂದ್ರೆ ಹಾ ಡಾಕ್ಟರ್ ಹೇಳಿ. ಮಿತ್ರ ಅವರೇ, ನಿನ್ನೆ ನಿಮ್ ಹೆಂಡತಿ ಭಾಗ್ಯ ಅವರಿಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ರಿ ತಾನೆ? ಆದ್ರೆ ಯಾಕೆ ಬರ್ಲಿಲ್ಲ? ನಿನ್ನೆ ಭಾಗ್ಯ ನಿಮ್ಮನ್ ಮೀಟ್ ಮಾಡಕ್ ಬರ್ಲಿಲ್ವಾ? ಹೌದು ಮಿತ್ರ ಅವರೇ, ಪರವಾಗಿಲ್ಲ ಬಿಡಿ. ನೀವ್ ಫ್ರೀ ಆದಾಗ ಮತ್ತೆ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಳ್ಳಿ. ನಿಮ್ ವೈಫ್ಗೆ ಚೆಕ್ಅಪ್ ಮಾಡೋಣ. ಓಕೆ ಡಾಕ್ಟರ್. ಏನಾಯ್ತು ಮಿತ್ರ? ನಿನ್ನೆ ಡಾಕ್ಟರ್ ಹತ್ರ ಭಾಗ್ಯ ಹೋಗ್ತೀನಿ ಅಂತ ಹೇಳಿದ್ಲು, ಆದ್ರೆ ಹೋಗ್ಲಿಲ್ವಂತೆ. ಏನಾಯ್ತು ಭಾಗ್ಯ, ಯಾಕೆ ಹೋಗ್ಲಿಲ್ಲ? ಹೇಳು ಭಾಗ್ಯ, ನೀನು ಡಾಕ್ಟರ್ ಹತ್ರ ಯಾಕೆ ಹೋಗ್ಲಿಲ್ಲ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನನಗ್ ಮಾತ್ರ ಪೂರ್ತಿ ಅರ್ಥ ಆಯ್ತು ಮಿತ್ರ. ದಿನ ತಗೋಬೇಕಾಗಿರೋ ಟ್ಯಾಬ್ಲೆಟ್ಸ್ ಯಾವ ಕೆಲ್ಸಕ್ಕೂ ಬರ್ದೆ ಕೆಳಗಡೆ ಬಿದ್ದಿದೆ. ಡಾಕ್ಟರ್ ಹತ್ರ ಹೋಗ್ಬೇಕಾದವಳು ಹೋಗ್ದೆ ತಪ್ಪಿಸ್ಕೊಂಡ್ಲು. ಇದೆಲ್ಲ ಯಾಕೆ ಮಾಡ್ತಿರೋದು? ನಿಜವಾಗ್ಲೂ ಇವಳು ಪ್ರೆಗ್ನೆಂಟ್ ಇಲ್ದೇ ಇರೋದಕ್ಕೆ. ಪ್ರೆಗ್ನೆಂಟ್ ಅಂತ ಹೇಳಿ ನಮ್ಗೆಲ್ಲ ಮೋಸ ಮಾಡ್ತಿರೋದಕ್ಕೆ. ಏನ್ ಭಾಗ್ಯ, ಸುಳ್ಳು ಹೇಳಿ ಎಲ್ರನ್ನೂ ಚೆನ್ನಾಗ್ ಮೋಸ ಮಾಡ್ದೆ. ಆದ್ರೆ ಹೀಗೆ ಸಿಕ್ಬೀಳ್ತೀಯ ಅಂತ ಅನ್ಕೊಂಡಿರ್ಲಿಲ್ವಲ್ಲ? ಎಲ್ಲರೂ ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನಿನ್ ಹತ್ರ ಉತ್ತರ ಇಲ್ಲ ಅನ್ನೋದಾದ್ರೆ ಅವ್ರು ಹೇಳ್ತಾ ಇರೋದು ನಿಜ ಅಂತನಾ ಅಥವಾ ನಮ್ಮೆಲ್ಲಾರನ್ನು ಮೋಸ ಮಾಡ್ತಾ ಇದ್ದೀನಿ ಅಂತ ನೀನ್ ಒಪ್ಕೊಳ್ತಾ ಇದ್ಯಾ? ಅತ್ತೆ ಅದು ನಿನ್ ಕೈಲಿ ನಮ್ಗೆಲ್ಲ ಸರಿಯಾಗಿ ಉತ್ತರ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಮನ್ಸಲ್ಲಿ ಬೇರೆ ಏನೋ ಇದೆ ಅಂತ ಅರ್ಥ. ನಿಜ ಹೇಳು ಭಾಗ್ಯ, ನಮ್ ಹತ್ರ ನಿನ್ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರೋ ವಿಷಯ ಏನಾದ್ರೂ ಮುಚ್ಚಿರ್ತಾ ಇದ್ಯಾ? ಇನ್ನು ಈ ಸಂದೇಹ ಪ್ರಶ್ನೆಗಳೆಲ್ಲ ಯಾಕಕ್ಕ? ಡಾಕ್ಟರ್ನ ಕರೆಸಿ ಟೆಸ್ಟ್ ಮಾಡಿಸಿದ್ರೆ ಸರಿ ಹೋಗುತ್ತೆ. ಇಲ್ಲಿ ಏನ್ ನಡೀತಾ ಇದೆ ಭಾಗ್ಯ? ಎಲ್ಲರೂ ನಿನ್ನ ಇಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ರು, ನೀನ್ ಯಾವ್ದಕ್ಕೂ ಉತ್ತರನೇ ಕೊಡ್ತಿಲ್ವಲ್ಲ? ಮಿತ್ರ ಅವರೇ ಅದು ಯಾಕೆ ಯೋಚನೆ ಮಾಡ್ತೀಯಮ್ಮ? ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಯೋಚನೆ ಮಾಡ್ಬೇಕಾ ಭಾಗ್ಯ? ಸದ್ದಿಲ್ದೆ ಹರಿಯೋ ನದಿಗಿಂತ ಸದ್ ಮಾಡ್ತಾ ಬೀಳೋ ಜಲಪಾತಕ್ಕೆ ಹೆಚ್ಚು ಬೆಲೆ ಅನ್ನೋ ಥರ ಮೌನ ಯಾವತ್ತೂ ಡೇಂಜರೇ. ಮಾತಾಡ್ಬೇಕಾಗಿರೋ ಸಂದರ್ಭ ಬಂದಾಗ ಮಾತಾಡ್ಬೇಕು ಅಲ್ವಾ? ನಿನ್ಗ್ ಹಾಗೆಲ್ಲ ಹೇಳೋಕ್ಕಾಗಲ್ಲ ಅಂತ ನನ್ಗ್ ಗೊತ್ತಿರೋದಕ್ಕೆ ನಿನ್ ಮೌನದಲ್ಲೇ ಎಲ್ಲ ಅರ್ಥ ಮಾಡ್ಕೊಳ್ಳೋದು ನಾನು. ಪಾಪ ಇವ್ರಿಗೆ ನಿನ್ ಮೌನ ಅರ್ಥ ಮಾಡ್ಕೊಳಕ್ ಬರಲ್ವಲ್ಲ, ಅದಕ್ಕೆ ಬಾಯ್ ಬಿಟ್ಟು ನಿಜ ಹೇಳ್ಬೇಕು. ಅದು ನಿನ್ನೆ ನೀನ್ ಡಾಕ್ಟರ್ ಹತ್ರ ಹೋಗಿರೋ ವಿಷಯನ ಹೇಳೋದಿಕ್ಕೆ ಯಾಕಿಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ? ನಿನ್ನೆ ಡಾಕ್ಟರ್ ಹತ್ರ ಹೋಗಿದ್ಲ? ಹೌದಪ್ಪ, ಆದ್ರೆ ನೀನ್ ಅಪಾಯಿಂಟ್ಮೆಂಟ್ ತಗೊಂಡಿರೋ ಆ ರಿಚ್ ಡಾಕ್ಟರ್ ಹತ್ರ ಅಲ್ಲಪ್ಪ, ನಮ್ ಕುಟುಂಬದವರು ಹೋಗೋ ಡಾಕ್ಟರ್ ಹತ್ರ ಹೋಗಿದ್ಲು. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ರು. ಮತ್ ಈ ವಿಷಯನ ಭಾಗ್ಯ ನಮ್ಮ ಹತ್ರ ಯಾಕೆ ಮುಚ್ಚಿಟ್ಲು? ನೀವ್ ಅಪಾಯಿಂಟ್ಮೆಂಟ್ ತಗೊಂಡಿರೋ ಕಾಸ್ಟ್ಲಿ ಡಾಕ್ಟರ್ ಹತ್ರ ಹೋಗ್ದೆ ಯಾರೋ ಹಳ್ಳಿ ಡಾಕ್ಟರ್ ಹತ್ರ ಇವಳು ಹೋಗಿದ್ದಾಳೆ ಅಂತ ಅಂದ್ರೆ ನೀವೆಲ್ಲ ಎಲ್ಲಿ ಬೈತೀರೋ ಅಂತ ಹೆದರ್ತಾಳೆ ಪಾಪ, ಅಲ್ವಾ ಭಾಗ್ಯ? ಸರಿ, ಡಾಕ್ಟರ್ ಬಗ್ಗೆ ಬಿಟ್ಬಿಡಿ. ಮತ್ತೆ ಬಿದ್ದಿರೋ ಟ್ಯಾಬ್ಲೆಟ್ಸ್ ಬಗ್ಗೆ ಏನ್ ಹೇಳ್ತೀರಾ?
ಚೆನ್ನಾಗಿದ್ಯಮ್ಮ, ತುಂಬಾ ಚೆನ್ನಾಗಿದೆ. ಎಷ್ಟು ದಿನದಿಂದ ಭಾಗ್ಯ ನಿಮ್ಮನೇಲೆ ಇದ್ದಾಳೆ ಅನ್ನೋದ್ ಬಿಟ್ರೆ ಭಾಗ್ಯಂಗ್ ಏನ್ ಇಷ್ಟನೋ ಏನ್ ಕಷ್ಟನೋ ಅನ್ನೋದ್ ಕೂಡ ನಿಮ್ಗೆ ಯಾರಿಗೂ ಏನು ಗೊತ್ತಿಲ್ಲ ಅನ್ನಿ. ಅದು ಸರಿ. ಅರ್ಥ ಮಾಡ್ಕೊಳ್ಳೋ ಹಾಗಿದ್ದಿದ್ರೆ ನೀವ್ ಯಾವತ್ತೂ ಅವಳ ಫೇಟ್ ಬಗ್ಗೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ರಿ. ಈಗ ಮ್ಯಾಟರ್ ಭಾಗ್ಯ ಫ್ಯೂಚರ್ ಬಗ್ಗೆ, ಫೇಟ್ ಬಗ್ಗೆ ಅಲ್ಲ, ಇಲ್ಲಿ ಎಸ್ತಿರೋ ಟ್ಯಾಬ್ಲೆಟ್ಸ್ ಬಗ್ಗೆ. ನೋಡಮ್ಮ ದೇವಯಾನಿ, ಭಾಗ್ಯಂಗೆ ಟ್ಯಾಬ್ಲೆಟ್ಸ್ ಅಂದ್ರೆ, ಇಂಜೆಕ್ಷನ್ ಅಂದ್ರೆ ಆಗಲ್ಲ ಅಂತ ಇನ್ನೂ ನಿಮಗ್ ಗೊತ್ತಿಲ್ಲದೆ ಇರೋದು ನನಗ್ ತುಂಬಾ ಆಶ್ಚರ್ಯ ಆಗ್ತಿದೆ. ವರ್ಷಕ್ಕೆ 1 ಸಲ ಬಂದ್ ಹೋಗೋ ಜ್ವರಕ್ಕೂ ಕೂಡ ಒಂದು ಟ್ಯಾಬ್ಲೆಟ್ ತಗೋ ಅಂದ್ರೆ ತಲೆ ಬಿಸಿ ಆಗತ್ತೆ ಇವಳಿಗೆ. ಅಂಥದ್ರಲ್ಲಿ ದಿನಕ್ಕೆ 2-3 ಟ್ಯಾಬ್ಲೆಟ್ ಅಂದ್ರೆ ಪಾಪ ಹೇಗ್ ನುಂಗೋದು? ಹತ್ರ ಇದ್ದು ಮಾತಾಡಿ ಪ್ರೀತಿ ತೋರಿಸಿ ನುಂಗಿಸ್ಬೇಕು. ಆದ್ರೆ ನಿಮ್ಮನೇಲೋ ಅಷ್ಟು ಟೈಮ್ ಯಾರಿಗಿದೆ ಬಿಡಿ. ಅದಕ್ಕೆ ನುಂಗೋಕಾಗ್ದೆ ಟ್ಯಾಬ್ಲೆಟ್ಸ್ನೆಲ್ಲ ಎಸ್ತಿರ್ಬೇಕು ಅಲ್ವಾ ಭಾಗ್ಯ? ಇವರಿಗೆ ಒಂದ್ ಇಂಜೆಕ್ಷನ್ ಕೊಡ್ಬೇಕು. ಏನು ಇಂಜೆಕ್ಷನ್? ಅಷ್ಟೊಂದು ಭಯ ಪಡ್ತಾ ಇದ್ಯಾ? ಇಂಜೆಕ್ಷನ್ ಅಂದ್ರೆ ನನಗ್ ತುಂಬಾ ಭಯ. ನಮ್ ಭಾಗ್ಯಂಗೆ ಈ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸ್ ಅಂದ್ರೆ ಆಗೋದೇ ಇಲ್ಲ. ಏನಪ್ಪ ಮಿತ್ರ, ನೀನು ಕೂಡ ಹತ್ರ ಇದ್ದು ಟ್ಯಾಬ್ಲೆಟ್ಸ್ ತಗೋತಾಳೋ ಇಲ್ವೋ ಅಂತ ನೋಡ್ಬೇಕಲ್ವಾ? ನಿನ್ ಹೆಂಡತಿನ ನೀನ್ ನೋಡ್ಕೊಳ್ತಿದ್ರೆ ಇನ್ಯಾರ್ ನೋಡ್ಕೋಬೇಕು? ಮನೀಷಾ, ಇಷ್ಟು ಚಿಕ್ಕ ವಿಷಯಕ್ಕೆ ಮನೆಯವ್ರನ್ನೆಲ್ಲ ಕರೆದು ಇಷ್ಟು ರಾದ್ದಾಂತ ಮಾಡೋದ್ ಬೇಕಿತ್ತಾ? ಏನು ಯಾಕೆ ಅಂತ ಭಾಗ್ಯನ ಕೇಳಿದ್ರೆ ಗೊತ್ತಾಗ್ತಿತ್ತು ಅಲ್ವಾ? ಹೋಗ್ಲಿ ಬಿಡಿ ಅಜ್ಜಿ, ಅಟ್ಲೀಸ್ಟ್ ಈಗ್ಲಾದ್ರೂ ಭಾಗ್ಯ ತನ್ನ ಆರೋಗ್ಯದ ಬಗ್ಗೆ ಗಮನ ಕೊಡ್ತಿಲ್ಲ ಅಂತ ನಮಗ್ ಗೊತ್ತಾಯ್ತಲ್ಲ. ಇನ್ ಮುಂದಾದ್ರೂ ನಾವು ಹುಷಾರಾಗಿರೋಣ. ಈಗ್ಲಾದ್ರೂ ಈ ವಿಷಯದ ಬಗ್ಗೆ ಎಲ್ಲರಿಗೂ ಒಂದು ಕ್ಲಾರಿಟಿ ಬಂದಿದೆ ಅಲ್ವಾ? ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ನಡೀರಿ. ಭಾಗ್ಯ, ಇನ್ನು ಈ ವಿಷಯ ಇಲ್ಲಿಗೆ ಬಿಟ್ಬಿಡಮ್ಮ. ಅನವಶ್ಯಕವಾದ ಟೆನ್ಷನ್ನೆಲ್ಲ ನಿನ್ನ ತಲೆಯಲ್ಲಿ ತುಂಬಿಕೊಳ್ತಾ ಹೋದ್ರೆ ಆಮೇಲೆ ನಿನಗೂ ನಿನ್ನ ಮಗುಗೂ ಇಲ್ಲದೇ ಇರೋ ಆರೋಗ್ಯ ಸಮಸ್ಯೆ ಬರುತ್ತೆ. ಇದ್ರ ಬಗ್ಗೆ ನೀನೇನು ಮನ್ಸಿಗೆ ಹಚ್ಕೋಬೇಡ. ಭಾಗ್ಯ, ಇಲ್ಲಿಗ್ ನಾನ್ ಬಂದಿರೋ ವಿಷಯನೇ ಮರ್ತ್ ಬಿಟ್ಟಿದ್ದೆ. ಗರ್ಭಿಣಿ ಹೆಣ್ಣಲ್ವಾ ನೀನು? ಸ್ವಲ್ಪ ರುಚಿಯಾಗಿ ನಿನ್ಗೂ ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಅದಕ್ಕೆ ನಿನ್ಗೋಸ್ಕರ ಎಲ್ಲ ತರ ತಿಂಡಿಗಳು ಮಾಡ್ಕೊಂಡು ತಂದಿದ್ದೀನಿ. ನಡಿ ಹೋಗೋಣ, ನಡಿ. ನಾನ್ ಯಾವ ಡಾಕ್ಟರ್ ಹತ್ರನೂ ಹೋಗ್ತೇ ಇದ್ರು ಹೋಗಿದ್ದೆ ಅಂತ ಚಿಕ್ಕಿ ಸುಳ್ಳು ಯಾಕೆ ಹೇಳಿದ್ರು? ನನ್ನ ಯಾಕೆ ವಹಿಸ್ಕೊಂಡ್ ಬಂದ್ರು? ಅಮ್ಮ ಭಾಗ್ಯ, ಏನ್ ಚಿಕ್ಕಿ ಇದೆಲ್ಲ? ಎಲ್ರೂ ಮುಂದೆ ಸುಳ್ಳು ಯಾಕೆ ಹೇಳಿದ್ರಿ? ನೀನ್ ಹೇಳಿರೋ ಸುಳ್ಳನ್ನ ನಾನು ಕೂಡ ನಿಜ ಮಾಡೋಣ ಅಂತ. ಏನ್ ಹೇಳ್ತಿದ್ದೀರಾ ಚಿಕ್ಕಿ? ನಿನ್ ಹೊಟ್ಟೆಲಿ ಮಗುನೂ ಇಲ್ಲ, ಏನೂ ಇಲ್ಲ ಅಂತ ನಂಗ್ ಗೊತ್ತು ಭಾಗ್ಯ. ನೀನ್ ಪಾರ್ಕಲ್ಲಿ ಜಾನು ಹತ್ರ ಮಾತಾಡೋವಾಗ ನಾನ್ ಎಲ್ಲ ಕೇಳಿಸ್ಕೊಂಡೆ ಭಾಗ್ಯ. ಅಷ್ಟಕ್ಕೂ ನನ್ನ ಹೊಟ್ಟೆಲ್ ಮಗು ಇದ್ರಲ್ವಾ ಜಾನು? ನನ್ ಗಂಡನ್ ಕಾಪಾಡ್ಕೊಳ್ಳೋಕೆ ನನ್ಗಿಲ್ದೇ ಇರೋ ಮಗುನ ನಾನೇ ಸೃಷ್ಟಿ ಮಾಡ್ಕೊಂಡೆ. ನನ್ ಹೊಟ್ಟೆಯಲ್ಲಿ ಮಿತ್ರ ಅವ್ರ ಪ್ರತಿರೂಪ ಬೆಳೀತಿದೆ ಅಂತ ನಾನು ಎಲ್ರಿಗೂ ಸುಳ್ಳು ಹೇಳ್ದೆ. ನೀನ್ ಯಾವ ಪರಿಸ್ಥಿತಿಲಿ ಅಂಥ ಸುಳ್ಳು ಹೇಳ್ಬೇಕಾಯ್ತೋ ನನ್ಗೂ ಅರ್ಥ ಆಗತ್ತಮ್ಮ. ನಾನ್ ತಾಯಿ ಅಲ್ದಿದ್ರು ತಾಯಿ ಸ್ಥಾನದಲ್ಲಿದ್ದು ಅಷ್ಟಾದ್ರೂ ಅರ್ಥ ಮಾಡ್ಕೊಳಲ್ವಾ? ಅದಕ್ಕೆ ನೀನ್ ಹೇಳಿರೋ ಸುಳ್ಳನ್ನ ನಾನು ನಿಜ ಮಾಡೋಣ ಅನ್ಕೊಂಡೆ. ಅವರೆಲ್ಲ ಕೇಳ್ತಿರೋ ಪ್ರಶ್ನೆಯಿಂದ ನಿನ್ನ ಕಾಪಾಡ್ಬೇಕು ಅನ್ಕೊಂಡೆ. ಅದಕ್ಕೆ ನಾನು ಕೂಡ ಬಾಯಿಗೆ ಬಂದಿರೋ ಒಂದು ಸುಳ್ಳನ್ನ ಹೇಳಿದ್ದು. ತುಂಬಾ ಥ್ಯಾಂಕ್ಸ್ ಚಿಕ್ಕಿ.
ಆ ಸಮಯದಲ್ಲಿ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅನ್ನೋದು ಅರ್ಥನೇ ಆಗ್ಲಿಲ್ಲ. ಸಮಯಕ್ಕೆ ಸರಿಯಾಗಿ ಬಂದು ಸಮಸ್ಯೆಯಿಂದ ನನ್ನ ಕಾಪಾಡಿದ್ರಿ. ನನ್ ಹೊಟ್ಟೆಲ್ ಹುಟ್ಟದೇ ಇದ್ರು ನೀನು ಕೂಡ ನನ್ ಮಗಳ ಹಾಗೆ ಅಲ್ವಾ ಭಾಗ್ಯ? ನಿನ್ಗೋಸ್ಕರ ನಾನು ಅಷ್ಟು ಮಾಡಲ್ವಾ ಹೇಳು? ಹಲೋ ಹಲೋ, ಅದಕ್ಕೆ ಏನ್ ಮಾಡ್ಬೇಕಪ್ಪ? ನಿನಗ್ ದುಡ್ಡು ಕೊಡದೆ ನಾವೇನಾದ್ರೂ ಊರ್ ಬಿಟ್ಟು ಓಡ್ ಹೋಗ್ತೀವಿ ಅನ್ಕೊಂಡ್ಯಾ? ದೇಶ ಬಿಟ್ಟು ಹೋಗ್ತೀವಿ ಅನ್ಕೊಂಡ್ಯಾ? ಕೊಡ್ತೀವಿ ಬಿಡಪ್ಪ. ಅಗತ್ಯಕ್ಕೆ ಸಹಾಯ ಮಾಡ್ದೆ ಅಂತ ನಿಮಿಷಕ್ಕೊಂದು ಫೋನ್ ಮಾಡಿ ಪ್ರಾಣ ತಿಂತೀಯಲ್ಲ, ನಮಗ್ ದುಡ್ಡು ಸಿಕ್ಕಿದ್ ಕೂಡ್ಲೆ ಕೊಟ್ಬಿಡ್ತೀವಿ. ಹೀಗ್ ಪದೇ ಪದೇ ಫೋನ್ ಮಾಡಿ ನನ್ ಪ್ರಾಣ ತೆಗಿಬೇಡ. ಇಡ್ತೀನಿ, ಬಾಯ್. ಏನಾಯ್ತು ಚಿಕ್ಕಿ? ಏನ್ ಮಾಡೋದು ಭಾಗ್ಯ? ಸಂತೋಷ ಚಿಟ್ಟೆ ಅಷ್ಟು, ನೋವ್ ಮಾತ್ರ ಬೆಟ್ಟದಷ್ಟು ಅನ್ನೋ ಹಾಗೆ ಮನೆ ಸುತ್ತ ಸಮಸ್ಯೆ, ಮನ್ಸಿನ ಸುತ್ತ ಬರೀ ನೋವೇ. ನುಂಗೋಕ್ಕಾಗ್ದೆ ಬಿಡೋಕ್ಕಾಗ್ದೆ ಭಾರ ಎಲ್ಲ ಭುಜದ ಮೇಲೆ ಹೊತ್ಕೊಂಡು ಓಡಾಡ್ಬೇಕು. ನಿನ್ ಚಿಕ್ಕಪ್ಪನ್ ವ್ಯಾಪಾರ ಅಂತೂ ಅಷ್ಟಕ್ಕಷ್ಟೇ. ಒಂಟಿ ಹೆಂಗ್ಸಾಗಿ ಕಷ್ಟನೋ ಸುಖನೋ ನಡೀತಿದೆ. ಅವ್ರ ಹೆಂಡತಿಯಾಗಿ ಮನೆ ನಡ್ಸೋ ಹೊಣೆ ಎಲ್ಲ ನನ್ ಮೇಲೇನೆ ಇದೆ. ಅದಕ್ಕೆ ಸಿಕ್ಕಿರೋ ಕಡೆ ಎಲ್ಲ ಸಾಲ ಮಾಡಿದೀನಿ. ಸಾಲ ಕೊಟ್ಟೋರು ಸುಮ್ನೆ ಇರ್ತಾರಾ? ಹೇಳಿದ ಸಮಯಕ್ಕೆ ದುಡ್ಡು ಕೊಡಿ ಅಂತ ಪದೇ ಪದೇ ಕೇಳಿ 3 ಕೆರೆ ನೀರು ಕುಡಿಸ್ತಿದ್ದಾರೆ. ತಾತಯ್ಯಂಗ್ ಫೋನ್ ಮಾಡಿ ನಿಮಗ್ ದುಡ್ಡು ಕಳ್ಸೋಕ್ ಹೇಳ್ತೀನಿ. ನಂಗ್ ಗೊತ್ತು ಭಾಗ್ಯ, ನೀನ್ ಎಷ್ಟು ಒಳ್ಳೆ ಹುಡ್ಗಿ, ದೊಡ್ಡ ಮನ್ಸಿರೋಳು ಅಂತ. ನಾನ್ ಸುಮ್ನೆ ಹೇಳೋದಲ್ಲ, ನನ್ ಮಗಳು ಸೌಭಾಗ್ಯ ಲಕ್ಷ್ಮಿ ಅಂದ್ರೆ ಸಾಕ್ಷಾತ್ ಆ ದೇವಿನೇ. ಸರಿ ಚಿಕ್ಕಿ, ಇನ್ನ ವಿಷಯನ್ ಬಿಡಿ. ನಾನ್ ಹೇಗಾದ್ರೂ ಪಾರ್ಥಸಾರಥಿ ತಾತನ್ ಹತ್ರ ಮಾತಾಡ್ತೀನಿ. ಸರಿನಮ್ಮ, ನನ್ನ ನೋವನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಸಂತೋಷ. ಹುಷಾರು. ಭಾಗ್ಯ, ನಿನ್ ಗುಟ್ಟು ರಟ್ಟು ಮಾಡಿ ದುಡ್ಡು ತಗೊಳ್ಳೋಣ ಅನ್ಕೊಂಡೆ. ಆದ್ರೆ ಅನ್ಕೊಳ್ದೆ ಬಂದಿರೋ ಅವಕಾಶದಿಂದನೂ ದುಡ್ಡು ಮಾಡೋ ದಾರಿ ಸಿಕ್ತು. ನಾನ್ ಬಂದಿರೋ ಕೆಲ್ಸ ಆಯ್ತು. ಇನ್ನು ಖುಷಿಯಿಂದ ಮನೆಗ್ ಹೋಗ್ಬೋದು. ಭಾಗ್ಯ, ಏನಿದೆಲ್ಲ? ನಿನ್ ಮನ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ಹೇಳೋಷ್ಟು ಸಲಿಗೆ ನಮ್ಮ ಮಧ್ಯೆ ಇಲ್ವಾ? ನಿನ್ಗೇನಿಷ್ಟನೋ ಏನಿಷ್ಟ ಇಲ್ವೋ ಹಂಚ್ಕೊಳ್ಳೋ ಅಷ್ಟು ಫ್ರೀಡಮ್ ಇಲ್ವಾ? ಹಾಗೇನಿಲ್ಲ ಮಿತ್ರ ಅವ್ರೆ. ಸಮಯಕ್ಕೆ ಸರಿಯಾಗಿ ನಿನ್ ಚಿಕ್ಕಮ್ಮ ನಿಜ ಹೇಳಿದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಎಲ್ರ ಮುಂದೆ ನೀನೊಬ್ಳು ಅಪರಾಧಿ ಥರ ನಿಂತಾಗ ನನಗೆಷ್ಟು ಹಿಂಸೆ ಆಯ್ತು ಗೊತ್ತಾ? ಉತ್ತರ ಕೊಡಕ್ಕಾಗ್ದಿರೋ ಪರಿಸ್ಥಿತಿಲಿ ನೀನಿದ್ದಾಗ ನಾನೇ ನಿನ್ ಜಾಗದಲ್ಲಿ ನಿಂತಂಗೆ ಅನ್ನಿಸ್ತಾ ಇತ್ತು. ಎಲ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ದಿರೋ ಪರಿಸ್ಥಿತಿಲಿ ನೀನ್ ಯಾವತ್ತೂ ಇರಬಾರ್ದು. ನೀನು ತಪ್ಪು ಮಾಡಿರೋ ಹಾಗೆ ತಲೆ ತಗ್ಸ್ಕೊಂಡು ನಿಲ್ಲೋದು ನಾನು ಸಹಿಸ್ಕೊಳ್ಳೋದು. ನೋಡು, ಇನ್ನೊಂದು ವಿಷಯ, ನಿನಗಿಷ್ಟ ಇದ್ರು ಇಲ್ಲದೆ ಇದ್ರು ನೀನ್ ಹೊಟ್ಟೆಲಿರೋ ಮಗು ಬಗ್ಗೆ ಜಾಗ್ರತೆ ವಹಿಸ್ಬೇಕು. ಇಲ್ದಿದ್ರೆ ಆ ಮಗು ನಾಳೆ ಆರೋಗ್ಯವಾಗಿ ಹೇಗೆ ಹುಟ್ಟುತ್ತೆ ಹೇಳು? ನೀನ್ ಮತ್ತೆ ಹೀಗೆ ಕೇರ್ಲೆಸ್ ಆಗಿದ್ರೆ ನಾನು ಸುಮ್ಮನಿರಲ್ಲ ಭಾಗ್ಯ. ದಿನೇ ದಿನೇ ಮಿತ್ರ ಅವ್ರಿಗೆ ಹುಟ್ಟೋ ಅವ್ರ ಮಗು ಬಗ್ಗೆ ಪ್ರೀತಿ ಹೆಚ್ಚಾಗ್ತಿದೆ. ಅಷ್ಟಕ್ಕೂ ಈ ಭೂಮಿಗೆ ಇನ್ನೂ ಬರ್ದೇ ಇರೋ ಮಗು ಮೇಲೆ ಅವ್ರಿಗೆ ಕಾಳಜಿ ಹುಟ್ಕೋತಿದೆ. ನಾಳೆ ಯಾವತ್ತೋ ಒಂದಿನ ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಏನಾಗುತ್ತೋ ಏನೋ. ಎಕ್ಸ್ಕ್ಯೂಸ್ ಮೀ, ಯಾರ್ ಬೇಕಿತ್ತು? ನಾನು ಮಿತ್ರ ಅವ್ರನ್ನ ನೋಡ್ಬೇಕಿತ್ತು. ಒಳಗ್ ಬನ್ನಿ. ಮಿತ್ರ ಅವ್ರ ಜೊತೆ ನಿನ್ಗೇನ್ ಕೆಲ್ಸ? ಮನೀಷಾ, ಅವರು ಜೆ ಹಾಸ್ಪಿಟ್ಲಲ್ಲಿ ಹೆಡ್ ನರ್ಸ್. ಭಾಗ್ಯ ಪ್ರೆಗ್ನೆಂಟ್ ಅಲ್ವಾ? ಡೈಲಿ ಟೆಸ್ಟ್ ಮಾಡಿ ಅವಳ ಆರೋಗ್ಯನ ಕರೆಕ್ಟಾಗಿ ನೋಡ್ಕೊಳ್ಳೋರು ಒಬ್ರು ಬೇಕು ಅನ್ನಿಸ್ತು. ಅದಕ್ಕೆ ಈ ನರ್ಸ್ನ ಅಪಾಯಿಂಟ್ ಮಾಡಿದೆ. ದಿನ ಬಂದು ಅವಳನ್ನ ಚೆಕ್ ಮಾಡಿ ಹೋಗ್ತಾರೆ. ದಿನ ಕಳ್ದಾಗೆಲ್ಲ ಮಿತ್ರಗೆ ಭಾಗ್ಯ ಮೇಲೆ ಕೇರ್ ಜಾಸ್ತಿ ಆಗ್ತಿದೆ. ಆದ್ರೆ ಅವಳ ಹೊಟ್ಟೆಲ್ ಮಗು ಇಲ್ಲ ಅಂತ ಗೊತ್ತಾದ್ರೆ
ಆವಾಗ ಇವನು ಖಂಡಿತ ಬದಲಾಗ್ತಾನೆ. ಅವಳು ಏನಾದರೂ ಪ್ರೆಗ್ನೆಂಟ್ ಆಗಿದ್ರೆ ಇವನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಭಾಗ್ಯ ಬಾಯ್ಲಿ.